ಸೂಚನ್ ಶೆಟ್ಟಿ ನಿರ್ದೇಶನದ ಗಾಡ್ ಪ್ರಾಮಿಸ್. ರವಿ ಬಸ್ರೂರ್ ಗರಡಿಯಲ್ಲಿ ಅರಳಿದ ಪ್ರತಿಭೆ. ಕಾಂತಾರದ ಫಾರೆಸ್ಟರ್ ಈಗ ನಿರ್ದೇಶಕ. ರವಿ ಬಸ್ರೂರ್ ಬಹುಬೇಡಿಕೆ ಸಂಗೀತ ನಿರ್ದೇಶಕರಲ್ಲಿ ಬಸ್ರೂರ್ ಕೂಡ ಒಬ್ಬರು. ಕೆಜಿಎಫ್ ಪಾರ್ಟ್ 1, ಪಾರ್ಟ್ 2 ಬಳಿಕ ಇಡೀ ದೇಶವೇ ಕನ್ನಡ ಸಿನಿಮಾದತ್ತ ತಿರುಗಿ ನೋಡುವಂತೆ ಮಾಡಿದ ಮಾಸ್ ಸಂಗೀತ ನಿರ್ದೇಶಕ ರವಿ ಬಸ್ರೂರ್. ಕೆಜಿಎಫ್ ಹಿಟ್ ಬಳಿಕ ಬಾಲಿವುಡ್, ಟಾಲಿವುಡ್ಗಳಿಗೂ ಮಾಸ್ ಮ್ಯೂಸಿಕ್ ಕಿಚ್ಚು ಹಚ್ಚಿರುವ ರವಿ ಬಸ್ರೂರ್ ಕೇವಲ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರವಲ್ಲ, ಉತ್ತಮ ನಿರ್ದೇಶಕನೂ ಕೂಡ ಹೌದು. ರವಿ ಬಸ್ರೂರ್ ಗರಡಿಯಿಂದ ಬಂದ ಸಾಕಷ್ಟು ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ. ಇದೀಗ ರವಿ ಬಸ್ರೂರ್ ಅಖಾಡದಿಂದ ಬಂದ ಯುವ ನಟರು ಸ್ಯಾಂಡಲ್ವುಡ್ನಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಚೊಚ್ಚಲ ಬಾರಿಗೆ ನಿರ್ದೇಶಕರಾಗಿ ನಟ ಸೂಚನ್ ಶೆಟ್ಟಿ ಹೊಸ ಸಾಹಸವೊಂದಕ್ಕೆ ಕೈ ಹಾಕಿದ್ದಾರೆ. ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವ ಸೂಚನ್ ಶೆಟ್ಟಿ ತಮ್ಮ ಚೊಚ್ಚಲ ಪ್ರಯತ್ನದ ಸಿನಿಮಾಗೆ ಗಾಡ್ ಪ್ರಾಮಿಸ್ ಎಂಬ ಕುತೂಹಲ ಹುಟ್ಟಿಸುವ ಕ್ಯಾಚಿ ಟೈಟಲ್ ಒಂದನ್ನು ಇಟ್ಟಿದ್ದಾರೆ. ಇನ್ನು ರವಿ ಬಸ್ರೂರ್ ಸಾರಥ್ಯದ ಕಟಕ, ಗಿರ್ಮಿಟ್, ಕಡಲ ಸಿನಿಮಾಗಳಿಗೆ ಬರಹಗಾರನಾಗಿ, ಸಹ ನಿರ್ದೇಶಕನಾಗಿ, ನಟನಾಗಿ ಕೆಲಸ ಮಾಡಿರುವ ಸೂಚನ್ ಶೆಟ್ಟಿ ಸಿನಿಮಾ ರಂಗದಲ್ಲಿ ಪಳಗಿದ ಬಳಿಕ ನಿರ್ದೇಶನದ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರದಲ್ಲಿ ಫಾರೆಸ್ಟ್ ಗಾರ್ಡ್ ರವಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸೂಚನ್ ಶೆಟ್ಟಿ ರವಿ ಬಸ್ರೂರ್ ಅವರ ಕಡಲ ಸಿನಿಮಾದಲ್ಲಿ ಖಳನಾಯಕನಾಗಿ ನಟಿಸಿದ್ದಾರೆ. ಸ್ಟೈಲಿಶ್ ಬಿಯರ್ಡ್, ಖದರ್ ಲುಕ್ ಹೊಂದಿರುವ ಸೂಚನ್ ಶೆಟ್ಟಿ ಗಾಡ್ ಪ್ರಾಮಿಸ್ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಸೂಚನ್ ಶೆಟ್ಟಿ ಅವರ ಚೊಚ್ಚಲ ಕನಸಿಗೆ ಸಾಥ್ ನೀಡಿದೆ. ಗಾಡ್ ಪ್ರಾಮಿಸ್ ಸಿನಿಮಾವನ್ನ ಮೈತ್ರಿ ಪ್ರೊಡಕ್ಷನ್ ನ ಮೈತ್ರಿ ಮಂಜುನಾಥ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಕರಾವಳಿಯ ಭೂಗತ ಕಥೆ ಹಪ್ತಾ ಸಿನಿಮಾವನ್ನ ನಿರ್ಮಿಸಿದ್ದ ಮೈತ್ರಿ ಪ್ರೊಡಕ್ಷನ್ ಈಗ ಗಾಡ್ ಪ್ರಾಮಿಸ್ ಟೈಟಲ್ನ ಹಳ್ಳಿ ಸೊಗಡನ್ನ ಬಿಂಬಿಸುವ ಟೈಟಲ್ ಪೋಸ್ಟರ್ ರಿವೀಲ್ ಮಾಡಿದ್ದು, ಪೋಸ್ಟರ್ ಮಾತ್ರ ಭಾರಿ ಕುತೂಹಲವನ್ನ ಹೆಚ್ಚು ಮಾಡಿದೆ.